ಜಾಗರಣ ಮುಖಂಡ ನರಸಿಂಹ ಮಾಣಿ ಅವರಿಗೆ ಉಡುಪಿ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಉಡುಪಿ ಜಿಲ್ಲೆಗೆ ಪ್ರವೇಶ ನಿರ್ಬಂಧಿಸಿರುವುದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವುದಾಗಿ ನರಸಿಂಹ ಮಾಣಿ ಹೇಳಿದ್ದಾರೆ. ಇನ್ನು ನಿರ್ಬಂಧದ ವಿರುದ್ಧ ನಾನು ಹೈಕೋರ್ಟ್ ಮೊರೆ ಹೋಗ್ತೇನೆ. ಕಾಂಗ್ರೆಸ್ ಸರ್ಕಾರ ಪೊಲೀಸರ ಮುಖಾಂತರ ಹಿಂದೂ ಕಾರ್ಯಕರ್ತರನ್ನ ಮತ್ತು ಮುಖಂಡರನ್ನ ದಮನಿಸುವ ಕಾರ್ಯವನ್ನ ಮಾಡ್ತಾ ಇದೆ ಎಂದು ಹೇಳಿದ್ದಾರೆ. ನರಸಿಂಹ ಮಾಣಿ ಅವರು ಉಡುಪಿಗೆ ಪ್ರವೇಶಿಸದಂತೆ 3 ತಿಂಗಳು ಪೊಲೀಸರು ನಿರ್ಬಂಧವನ್ನ ಹೇರಿದ್ದಾರೆ. 13ನೇ ತಾರೀಕು ಉಡುಪಿ ಜಿಲ್ಲೆಯ ಬೆಲ್ಮನ್ನಲ್ಲಿ ಅಖಂಡ ಭಾರತ ಸಂಕಲ್ಪ ದಿನ ಕಾರ್ಯಕ್ರಮ ಆಯೋಜನೆ ಮಾಡಿದರು ಹಿಂದೂ ಜಾಗರಣ ವೇದಿಕೆ ಉಡುಪಿ ಜಿಲ್ಲೆಯಿಂದ. ಅದಕ್ಕೆ ನನ್ನನ್ನು ಅತಿಥಿಗಳಾಗಿ ಮತ್ತು ಭಾಷಣಕ್ಕೆ ಕರೆದಿದ್ದರು. ಈ ಸಂದರ್ಭದಲ್ಲಿ ಅಲ್ಲಿಯ ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆ ಇಲ್ಲಿಗೆ ಅನುಮತಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಭಾಷಣಕ್ಕೆ ಬರಬಾರ್ದು, ಕೋಮು ಪ್ರಚೋದನೆ ಇದೆ ಮಾಡ್ತಾರೆ ಮತ್ತು ಅವರ ಮೇಲೆ ಕೇಸ್ ಇದೆ, ಈ ರೀತಿಯ ಉಡಾಪೆ ಉತ್ತರವನ್ನು ಕೊಟ್ಟು ಒಂದು ಉಡಾಪೆಯ ರೀತಿಯ ಉತ್ತರವನ್ನು ಕೊಟ್ಟು ಇಲಾಖೆ ಆ ಅನುಮತಿಯನ್ನು ನಿರಾಕರಿಸಿತು. ಕೇವಲ ಫೋನ್ ಸಂಪರ್ಕದ ಮೂಲಕ ನನ್ನನ್ನು ನೀವು ಬರಬೇಡಿ ಹಾಗೆ ಹೀಗೆ ಅಂತೇಳಿ ಅಲ್ಲಿಯ ಪ್ರಮುಖರಿಗೆ ತಿಳಿಸಿದರು, ನನಗೆ ತಿಳಿಸಿದರು. ನಾವು ಹೇಳಿದ್ದೇವೆ ನೀವು ಕಾನೂನಾತ್ಮಕವಾಗಿ ನಮಗೆ ನೋಟಿಸನ್ನು ಕೊಡಿ, ನಂತರ ಅದಕ್ಕೆ ಬೇಕಾದ ರೀತಿಯಲ್ಲಿ ನಾವು ಕಾನೂನಲ್ಲಿ ಏನು ಇದೆ ಅದಕ್ಕೂ ಕೂಡ ನಾವು ನಿಮಗೆ ಉತ್ತರ ಕೊಡ್ತೇವೆ ಅನ್ನೋ ಮಾತನ್ನು ಹೇಳಿದ್ದೇವೆ. 3 ತಿಂಗಳು ಉಡುಪಿ ಜಿಲ್ಲೆಗೆ ಬರಬಾರ್ದು ಎನ್ನುವ ರೀತಿಯಲ್ಲಿ ನಿಷೇಧಿಸಿ ನೋಟಿಸನ್ನು ಕೊಟ್ಟಿದ್ದಾರೆ. ಈ ಘಟನೆಯನ್ನು ಸಂಘಟನೆ ಹಿಂದೂ ಜಾಗರಣ ವೇದಿಕೆ ಮತ್ತು ನಾನು ವೈಯಕ್ತಿಕವಾಗಿಯೂ ಖಂಡಿಸ್ತೇನೆ. ಒಂದಂತೂ ಭಾರಿ ಸ್ಪಷ್ಟ, ಒಬ್ಬ ವ್ಯಕ್ತಿಯನ್ನು ತಡೀಬೋದು, ನೀವು ಬರಬೇಡಿ, ನಿಷೇಧ ಹಾಕ್ಬೋದು, ತಡೀಬೋದು, ಜೈಲಿಗೆ ಅಟ್ಟಬೋದು, ಎಲ್ಲವನ್ನು ಮಾಡ್ಬೋದು. ಆದರೆ ಶಕ್ತಿ ಮತ್ತು ಸಂಘಟನೆಯ ಶಕ್ತಿ, ಸಮಾಜದ ಶಕ್ತಿಯನ್ನು ಖಂಡಿತವಾಗಿಯೂ ತಡೀಲಿಕ್ಕೆ ಸಾಧ್ಯ ಇಲ್ಲ. ಇನ್ನಲ್ಲ ನಾಳೆ ಈ ರೀತಿಯ ಕುತಂತ್ರದ ಮತ್ತು ಈ ಕಾಂಗ್ರೆಸ್ ಸರ್ಕಾರ ಮಾಡುವಂಥ ಇಲಾಖೆಯ ಮೂಲಕ ಹಿಂದೂ ಕಾರ್ಯಕರ್ತರನ್ನು ದಮನಿಸುವಂಥದ್ದು, ಈ ರೀತಿ ಮಾಡುವಂಥ ಕುತಂತ್ರದ ವ್ಯವಸ್ಥೆಗೆ ಇನ್ನಲ್ಲ ನಾಳೆ ಸಂಘಟನೆಯಂತೂ ಖಂಡಿತವಾಗಿಯೂ ಅದಕ್ಕೆ ಬೇಕಾದ ವ್ಯವಸ್ಥೆಯ ಮೂಲಕವೇ ಕಾನೂನಾತ್ಮಕವಾಗಿ ಅದಕ್ಕೆ ಬೇಕಾದ ಉತ್ತರವನ್ನು ಕೊಟ್ಟೇ